ಇವೆಲ್ಲ ಡೆವಲಪ್ಮೆಂಟ್ಗಳು ಏನಪ್ಪ ಅಂದ್ರೆ ಸಹಜವಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರಲ್ಲೂ ಒಂದು ರೀತಿ ಭಯದ ವಾತಾವರಣ ಮೂಡಿಸ್ಲಿಕ್ಕತ್ತದಂತ. ಅದಕ್ಕಾಗಿ ಈಗ ಹೊಸ ಒಂದು ಏನಾದರೂ ಉಪಾಯ ಮಾಡೋ ಸಲುವಾಗಿ ಮುಂಬರುವ 28ಕ್ಕೆ ನಮ್ಮ ಕೈಯಲ್ಲಿ ಅಧಿಕಾರ ತಗೋ ಸಲುವಾಗಿ ಸಿದ್ದರಾಮಯ್ಯ ಏನೋ ಹೊಸ ಒಂದು ಲೆಕ್ಕಾಚಾರ ನಡೆಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ದಿಶೆಯಲ್ಲಿ ನಮ್ಮ ಯತೀಂದ್ರವರು ಬಂದು ಭೇಟಿಯಾಗಿದ್ದಾರೆ ನಮ್ಮ ಏನಪ್ಪ ಅಂದ್ರೆ ಸತೀಶ್ ಅವರಿಗೆ. ಅವರವರು ಏನು ಡಿಸ್ಕಷನ್ ಆಗ್ಬೋದು ಏನಾಗ್ಬೋದು ಮುಂದಿನ ಗೊತ್ತಾಗ್ತದೆ. ಬಟ್ ಸಿದ್ದರಾಮಯ್ಯರಿಗೆ ಇವತ್ತು ಅನ್ನಿಸ್ತದೆ ಅತಂತ್ರತೆ ಕಾಣ್ತಾ ಇರ್ಬೋದು ಅವ್ರಿಗೂ. ಯಾಕಂದರೆ ಯಾವುದೇ ವ್ಯಕ್ತಿ ಸಮೀಪಿದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ, ಒಂದು ಸ್ವಲ್ಪ ದೂರ ಸರಿದಾಗ ಬೆಲೆ ಗೊತ್ತಾಗ್ತದೆ. ಏನು ಹೇಳೋದು ನಡೀಲಿ. ಆದರೆ ಸಿದ್ದರಾಮಯ್ಯನವರ ಅಹಿಂದ ತಂತ್ರ ಮುಂದಿನ ದಿನದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವಿ ಆಯಿತು ಅನ್ನೋದು ಅದು ಸಹಿತ ಇಷ್ಟ ಮುಖ್ಯ ಅದ. ಯಾಕಂತಂದ್ರೆ ಹಿಂದೆ ಏನಾಗಿದ್ದಪ್ಪ ಅಂದ್ರೆ ಅಧಿಕಾರ ಇರ್ತಿದ್ರು, ಅಧಿಕಾರ ಮುಸ್ಲಿಮ್ ಅವರು ಇರ್ತಿದ್ರು. ಒಂದು ಸಿದ್ದರಾಮೋತ್ಸವನು ಆ ವರ್ಷ ಈ ವರ್ಷ ಮಾಡ್ತಾಯಿದ್ರು. ಅದಕ್ಕೆ ತಮ್ಮ ಪಾರ್ಟಿಯಿಂದ ಇನ್ನುಳಿದವರು ಎಲ್ಲರೂ ಬರ್ತಾಯಿದ್ರು. ಆದರೆ ಇವತ್ತು ಅದನ್ನು ಮಾಡಲಿಕ್ಕೆ ಆಗ್ತದನ, ಅದನ್ನು ಮಾಡಿ ಕೊಡ್ತಾರೆ ಇವರು ಹಿಂದೆ ಮೂಮೆಂಟನ್ನು, ಅಥವಾ ಅದನ್ನು ಫಂಕ್ಷನ್ ಮಾಡಿ ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯರಿಗೆ. ನಮ್ಮ ಡಿ ಕೆ ಶಿ ಅವರು ಅನ್ನೋ ಸಹಿತ ಅಷ್ಟು ಪ್ರಶ್ನೆ ಅದ. ಯಾಕಂದ್ರೆ ಡಿ ಕೆ ಶಿ ಅವ್ರಿಗೆ ಗೊತ್ತಾಗ್ಯದ ಇನ್ನು ಭಾಳ ದಿವಸವರೆಗೆ ನಾವು ಕೂಡಿ ಹೋಗಲಿಕ್ಕಿಲ್ಲ ಅನ್ನುವಂಥದ್ದು. ಸಾಧ್ಯಸ್ ಮಟ್ಟಿಗೆ ಇನ್ನು ಇಲ್ಲಿವರೆಗೆ ಪ್ರೀತಿ ವಿಶ್ವಾಸ ಏನೋ ಸಾಮೋಪಾಯನ ಮಾಡಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ತಮ್ಮದೇ ಅಂತ ನಿರ್ಧಾರ ತೊಗೊಳ್ಬೋದು ಡಿ ಕೆ ಶಿ ಅವರ. ಆದರೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತಾರೆ ಏನು ಮಾಡ್ತಾರೆ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಸಹಜವಾಗಿ ಒಂದು ಮಾತು ಸ್ಪಷ್ಟ ಆಗ್ತದೆ. ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿ ಅವರಿಗೆ ಸಂಪೂರ್ಣವಾಗಿ ಬಿಗಡಾಯಿಸಿದೆ. ಈಗ ಅದಕ್ಕೆ ಪರ್ಯಾಯವಾಗಿ ಪರಿಹಾರ ಹುಡುಕಬೇಕಾಗಿದೆ. ಆ ಪರಿಹಾರ ಏನಪ್ಪ ಅನ್ನೋ ಸಹಿತ ಅಷ್ಟ ಚಿಂತನೆಗೆ ಯೋಗ್ಯ ಆಗುವಂಥ ವಿಷಯ ಇದೆ. ಯಾಕಂದ್ರೆ ಎಲ್ಲರ ತಲೆಯಲ್ಲಿನೂ ಇಲ್ಲಿ ಒಳಗೆ ಬಂದದ್ದು ಸ್ಪಷ್ಟ ಆಗ್ತಾ ಅನ್ನೋದು. ಹೀಗಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಈ ಸತೀಶ್ ಅವರಿಗೆ ಹತ್ತಿರ ಮಾತಾಡಲಿಕ್ಕೆ ತಮ್ಮ ಮಗನ ಕಳಿಸಿದ್ದು ಅಥವಾ ಅವ್ರ ಸ್ವತಃ ಅವ್ರ ತಿಳುವಳಿಕೆಯಿಂದ ಬಂದಿದ್ದು ಮುಂದಿನ ದಿನದಲ್ಲಿ ರಾಜಕೀಯದಲ್ಲಿ ಹೊಸ ಒಂದು ಗಾಳಿ ಬೀಸ್ತದೆ, ಬಿರುಗಾಳಿ ಬೀಸ್ತದೆ ಅನ್ನುವಂಥ ಮಾತು. ಆದರೆ ಅದೇನೋ ಬೀಸಲಿ, ಆದರೆ ಡಿ ಕೆ ಶಿ ಅವರು ಈ ಒಂದು ಡೆವಲಪ್ಮೆಂಟನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ಇದು ಪರಿಹಾರವನ್ನು ಅಲ್ಲೇ ಕಂಡ್ಕೋಬೋದೇನೋ ಅವರು. ಯಾಕಂದ್ರೆ ಅವ್ರಿಗೂ ಸಹಜದ ನಮ್ಮ ಅಧಿಕಾರ ಉಳಿದೆ ಅಂತೇಳಿ ಅದು ಉಳಿಬೇಕಾಗಿದ್ದರೆ ಇಲ್ಲಿ ಸಿದ್ದರಾಮಯ್ಯ